ಸೊ ವಸ್ತು ವಿಷಯದ ನ್ಯಾಯವ್ಯಾಪ್ತಿ ಅಂದ್ರೆ ಏನು, ಸಬ್ಜೆಕ್ಟ್ ಮ್ಯಾಟರ್ ಜ್ಯೂರಿಸ್ಡಿಕ್ಷನ್ ಅಂದ್ರೆ ಏನಪ್ಪಾ ಅಂತ ನೋಡೋದಾದ್ರೆ, ಸೊ ಒಂದು ನ್ಯಾಯಾಲಯವು ತನಗೆ ಸಲ್ಲಿಸಲಾದ ನಿರ್ದಿಷ್ಟ ಪ್ರಕಾರದ ಪ್ರಕರಣವನ್ನ ನಿಭಾಯಿಸಲು ಕಾನೂನುಬದ್ಧ ಅಧಿಕಾರವನ್ನು ಹೊಂದಿದೆ ಅಂತ ನಾವಿಲ್ಲಿ ನೋಡಬಹುದು ಸ್ನೇಹಿತರೆ. ನಾನು ನಿಮ್ಗೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಇಲ್ಲಿ ಒಂದು ಡಯಾಗ್ರಾಮ್ ಹಾಕಿ. ಸೊ ಇಲ್ಲಿ ಗ್ರಾಹಕರಿಗೆ ಏನಾದ್ರೂ ಸಮಸ್ಯೆ ಉಂಟಾದ್ರೆ ಅವ್ರು ಎಲ್ಲಿಗೆ ಹೋಗ್ಬೇಕು, ಹಾಗೆ ಸೊ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ ಉಂಟಾದ್ರೆ ಅವ್ರೆಲ್ಲಿ ಹೋಗ್ಬೇಕು, ಪ್ರಾಪರ್ಟಿ ಡಿಸ್ಪ್ಯೂಟ್ ಆದ್ರೆ ಅವ್ರೆಲ್ಲಿ ಹೋಗ್ಬೇಕು. ಸೊ ನಾವು ನೋಡ್ಬೋದು ಇಲ್ಲಿ, ಸೊ ಕನ್ಸ್ಯೂಮರ್ಗೆ ಏನಾದ್ರೂ ಸಮಸ್ಯೆ ಆದ್ರೆ ಸೊ ಆತ ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ಬೇಕಾಗ್ತದೆ. ಸೊ ಇಲ್ಲಿ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ ಏನಾದ್ರೂ ಇದ್ರೆ ಫ್ಯಾಮಿಲಿ ಕೋರ್ಟ್ಗೆ ಹೋಗ್ಬೇಕಾಗ್ತದೆ. ಸೊ ಇಲ್ಲಿ ಪ್ರಾಪರ್ಟಿ ಡಿಸ್ಪ್ಯೂಟ್ ಏನಾದ್ರೂ ಇದ್ರೆ ಅವರು ಸಿವಿಲ್ ಕೋರ್ಟ್ಗೆ ಹೋಗಬೇಕಾಗ್ತದೆ ಸ್ನೇಹಿತರೆ. ಸೊ ಇಲ್ಲಿ ನಾವು ಸಬ್ಜೆಕ್ಟ್ ಮ್ಯಾಟರ್ ಅನ್ನು ನಾವು ಇಲ್ಲಿ ಗಮನಕ್ಕೆ ತಗೋಬೇಕಾಗ್ತದೆ ಸ್ನೇಹಿತರೆ. ಯಾವ ಒಂದು ವ್ಯಾಪ್ತಿಯಲ್ಲಿ ಆಗಿದೆ, ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ ಆದ್ರೆ ಅಲ್ಲಿ ಬರ್ತಕ್ಕಂತಹ ಒಂದು ಜ್ಯೂರಿಸ್ಡಿಕ್ಷನ್ ಅಲ್ಲಿ ಇರ್ತಕ್ಕಂಥ ಫ್ಯಾಮಿಲಿ ಕೋರ್ಟ್ ಅಲ್ಲಿ ಹೋಗ್ಬಿಟ್ಟು ತನ್ನ ಪ್ರಕರಣವನ್ನ ದಾಖಲನ್ನ ಮಾಡಬೇಕಾಗ್ತದೆ ಸ್ನೇಹಿತರೆ. ಹಾಗಾಗಿ ಕನ್ಸ್ಯೂಮರ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಕರಣವನ್ನ ಸೊ ಅವರ ಒಂದು ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ನ್ಯಾಯಾಲಯಕ್ಕೆ ಹೋಗಿ ಅವರು ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ತನ್ನ ಒಂದು ಪ್ರಕರಣವನ್ನ ಸಲ್ಲಿಕೆಯನ್ನ ಮಾಡಬೇಕಾಗ್ತದೆ ಸ್ನೇಹಿತರೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಸಬ್ಜೆಕ್ಟ್ ಮ್ಯಾಟರ್ ಜ್ಯೂರಿಸ್ಡಿಕ್ಷನ್ ಅಂತ ಕರಿತೀವಿ, ವಸ್ತು ವಿಷಯದ ನ್ಯಾಯವ್ಯಾಪ್ತಿ ಅಂತ ಕರಿತೀವಿ ಸ್ನೇಹಿತರೆ. ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಸೊ ನೆಕ್ಸ್ಟ್ ನೋಡೋಣ.